ರಾಜ್ಯದಲ್ಲಿ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಕುಡಿಯೋ ನೀರಿನ ಸಮಸ್ಯೆ ಸೃಷ್ಟಿಯಾಗುವಂತ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಸಮಸ್ಯೆ ಆರಂಭ ಆಗಿದೆ. ಈಗಾಗಲೇ ಕುಡಿಯೋ ನೀರಿಗೆ ಒದ್ದಾಡುವಂತ ಸ್ಥಿತಿ ಜನ. ಈಗ ಒಂದು ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸೃಷ್ಟಿಯಾಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಶ್ರೀರಾಮ್ ಕಾಲೋನಿ ಇಲ್ಲಿ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಸೃಷ್ಟಿಯಾಗಿದೆ. ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಕುಡಿಯೋ ನೀರು ಪೂರೈಕೆಯಾಗ್ತಾ ಇದೆ ಗ್ರಾಮ ಪಂಚಾಯತ್ನಿಂದ. ಸ್ಥಳೀಯರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಲ ಬೆಳಗಾವಿಯಲ್ಲಿ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಿದೆ, ಆದರೂ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ನೀರು ಪೂರೈಸುವಂತ ಹಿಡ್ಕಲ್ ಡ್ಯಾಮು, ರಕ್ಕಸಕೊಪ್ಪ ಡ್ಯಾಮು ಇದು ಭರ್ತಿ ಇದೆ, ಆದರೂ ನೀರು ಸರಿಯಾಗಿ ನಮಗೆ ಪೂರೈಕೆ ಆಗ್ತಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಬೆಳಗಾವಿ ಗ್ರಾಮೀಣದ ಶ್ರೀರಾಮ್ ಕಾಲೋನಿಯ ದೃಶ್ಯ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಈಗ ನೀರಿಗಾಗಿ ಹಾಹಾಕಾರ ಆರಂಭವಾಗಿರುವಂತದ್ದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಬೆಳಗಾವಿ ಮಹಾನಗರದಲ್ಲಿ ಇರತಕ್ಕಂಥ ಶ್ರೀರಾಮ್ ಕಾಲನಿಯ ಎಲ್ಲ ಬಡಾವಣೆಗಳಲ್ಲಿ ಈಗ ನೀರಿನ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಹೀಗಾಗಿ ಪ್ರತಿ ತಿಂಗಳಿಗೊಮ್ಮೆ ನೀರು ಬಿಡುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮದ ಇಲ್ಲಿ ಈ ಸ್ಥಳೀಯ ನಿವಾಸಿಗಳು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಕಚೇರಿಗೆ ಹೋಗಬೇಕಾದಂತಹ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತಹ ಸಿಬ್ಬಂದಿಗಳು ಈಗ ಏನು ಕೊಡವನ್ನು ಹಿಡ್ಕೊಂಡು ನಡುರಸ್ತೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಈ ಬಾರಿ ಬೆಳಗಾವಿಯಲ್ಲಿ ವಾಡಿಕೆಯಿಂದ ಅತಿ ಹೆಚ್ಚು ಮಳೆಯಾಗಿರುವಂತದ್ದು. ಬೆಳಗಾವಿ ಮಹಾನಗರಕ್ಕೆ ನೀರು ಪೂರೈಸತಕ್ಕಂತಹ ಹಿಡಕಲ್ ಜಲಾಶಯ ಹಾಗೂ ರಕ್ಕಸಕೊಪ್ಪ ಜಲಾಶಯ ಎರಡೂ ಕೂಡ ಭರ್ತಿಯಾಗಿರುವಂತದ್ದು. ಭರ್ತಿ ಆದ್ರೂ ಕೂಡ ಈವರೆಗೂ ಕೂಡ ಸಮರ್ಪಕವಾಗಿ ನೀರನ್ನ ಬೆಳಗಾವಿ ಮಹಾನಗರಕ್ಕೆ ಪೂರೈಕೆ ಆಗ್ತಿಲ್ಲ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಆರೋಪವಾಗಿರುವಂತದ್ದು. ನಮ್ಮ ಜೊತೆಗೆ ಮಾತಾಡಕ್ಕೆ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ನೀವು ಎಲ್ಲರ ಕೆಲ್ಸಕ್ಕೆ ಹೋಗೋ ಟೈಮ್ ಇದು, ಅದನ್ನ ಬಿಟ್ಟು ಕೊಡ ಹಿಡ್ಕೊಂಡು ನಡು ರಸ್ತೆ ಒಳಗೆ ನಿಲ್ಲುವಂತ ಪರಿಸ್ಥಿತಿ ಬಂದೈತಿ. ನೀರ್ ಎಷ್ಟು ದಿನಕ್ಕೊಮ್ಮೆ ಬರ್ತಾವ್ರಿ ಇಲ್ಲಿ? 15 ದಿವಸ ಒಂದ್ ಬರ್ತೈತ್ರಿ. ಮತ್ತ ಒಂದ್ ಸೈಡ್ ಬರ್ತೀರಿ, ಬ್ಯಾರೆ ಸೈಡ್ ಬರಂಗಿಲ್ಲ. ಒಂದ್ ಗಲ್ಲಿಗೆ ಬಿಟ್ರೆ ಗಲ್ಲಿಗೆ ಬಿಡಂಗಿಲ್ರಿ. ಈಗ ಇಷ್ಟೆಲ್ಲಾ ಕ್ರಾಸ್ ಅದಾವ್ರಿ, ಬಟ್ ಒಂದ್ ಕಡೆ ಬಿಡ್ತಾರ್ರಿ, ಇನ್ನೊಂದ್ ಕಡೆ ಬಿಡಂಗಿಲ್ರಿ. ಏನಾದ್ರು ಮತ್ತೆ ಯಾಕೆ ನೀರ್ ಬಿಡಂಗಿಲ್ಪ ಅಂತ ಕೇಳಿದ್ರ, ಇಲ್ಲ ಅಲ್ಲಿ ಲೀಕೇಜ್ ಆಗೈತಿ, ಇಲ್ಲಿ ಲೀಕೇಜ್ ಆಗೈತಿ, ನೀರ್ ಇದನ್ನ ಪೈಪ್ ಹೊಡೆದೈತಿ, ಬರೀ ಯಾವಾಗ ನೋಡಿದ್ರು ಇದು ಒಂದ್ ರೀಸನ್ ಕೊಟ್ಬಿಡ್ತಾರ್ರಿ ಅವರು. ಈಗ ಶ್ರೀರಾಮ್ ಕಾಲೋನಿ 7-8 ಬಡಾವಣೆಗಳು, ಎಲ್ಲಾ ಬಡಾವಣೆ ಪರಿಸ್ಥಿತಿ ಇದನ್ನು ಹೆಂಗ? ಎಲ್ಲಾ ಬಡಾವಣೆಗಳ ಪರಿಸ್ಥಿತಿ ಇದೆ ರೀ. ನೀವ್ ಯಾವಾಗೂ ಕೇಳಿದ್ರೆ ಅವ್ರ ರೀಸನ್ ಬರೀ ಪೈಪ್ ಹೊಡೆದಿದೆ, ಅಲ್ಲಿ ಲೀಕೇಜ್, ಇದೇ ಲೀಕೇಜ್, ಇದೇ ಪ್ರಾಬ್ಲಮ್ ರೀ. ಅವ್ರು ಯಾವಾಗ ನಮ್ಗ ನಳದ ಕನೆಕ್ಷನ್ ಏನ್ ಕೊಟ್ಟಿದಾರಲ್ರಿ ಅವಾಗಿಂದನೂ ಇದೇ ಪ್ರಾಬ್ಲಮ್ ಹೇಳ್ತಾರ್ರಿ ಅವರು. ಬೆಳಗಾವಿದಾಗ ಅತಿ ಹೆಚ್ಚು ಮಳೆ ಆಗೈತಿ ವರ್ಷ. ರಕ್ಕಸಕೊಪ್ಪ ಜಲಾಶಯನೂ ಭರ್ತಿಯಾಗೈತಿ, ಹಿಡಕಲ್ ಜಲಾಶಯನೂ ಭರ್ತಿಯಾಗೈತಿ, ಆದ್ರೂ ಕೂಡ ನೀರ್ ಬಿಡ್ತಿಲ್ಲ. ಯಾಕೆ ಅನ್ಸತ್ತ ಅದು ಯಾಕೆ ಅಲ್ಲ, ಅವ್ರು ರೀಸನ್ ಏನ್ ಕೊಡ್ತಾರಂತಂದ್ರ ರೀ, ಟಾಕಿ ಸಣ್ಣದ ಅಂತಾರ್ರಿ. ಮತ್ತ ಮೇಲ್ಗಡೆಯಿಂದ ಏನ್ ನಮ್ ಇದಕ್ ನೀರ್ ಬರುತ್ತಲ್ರಿ ಟಾಕಿ ತುಂಬಿಸ್ಲಿಕ್ಕೆ, ಅದು ಪೈಪ್ ಸರಿ ಅಲ್ಲಿನೂ ಪೈಪ್ ಹೊಡೆದತಿ, ಇದೆಲ್ಲಾ ರೀಸನ್ ಕೊಡ್ತಾರ್ರಿ ಅವ್ರು. ಅವ್ರು ಕೊಡೋ ರೀಸನ್ ಒಂದನು ಸರಿ ಇಲ್ರಿ. ಶಾಸಕರು ಸಚಿವರು ಹೆಬ್ಬಾಳ್ಕರ್ ಗಮನಕ್ಕೆ ತಂದಿದ್ರು ಇಲ್ಲ ಅಂತ ನಾವು ಶಾಸಕರ ಹತ್ರ ಹೋಗ್ಬೇಕಂತ ಒಂದು ಯೋಚನೆ ಮಾಡಿದ್ವಿ. ಮೊದಲು ಇಲ್ಲಿರೋ ಪಿಡಿಒರ ಹತ್ರ ಮಾತಾಡ್ಕೊಂಡು ಈಗಾಗಲೇ ನಾವು ಮೌಖಿಕವಾಗಿ ಪಿಡಿಒರ ಜೊತೆ ಮಾತಾಡಿದ್ವಿ. ಸೊ ಅವ್ರು ಮಾಡ್ತೀರಿ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ ಅದು ಆಶ್ವಾಸನೆ ಆಗಿ ಉಳಿದಿದೆ ಹೊರತು ಅದು ಯಾವ್ದು ಕಾರ್ಯನಿರೂಪಕ್ಕೆ ಬರ್ತಾ ಇಲ್ಲ. ಇನ್ನೊಂದು ಏನಾಗಿದೆ ಅಂದ್ರೆ ಮೊದಲು ಇವ್ರಿಗೆ ಏನಾದ್ರು ಹೇಳಿದ್ರೆ, ಈಗ ಒಂದು ಪ್ರಾಬ್ಲಮ್ ಏನ್ ಹೇಳ್ತಾರ ಅಂದ್ರೆ, ಈಗ JGM ದವ್ರು ಏನ್ ಪೈಪ್ ಲೈನ್ ಹಾಕಿದಾರ, ಅದ್ರ ನಂತರ ಒಬ್ಬ ಕಾಂಟ್ರಾಕ್ಟರ್ ಇಲ್ಲಿ ಗಟರ್ ಕೆಲಸ ಮಾಡ್ತಾ ಇದ್ರು. ಅವರು JGM ದವ್ರು ಏನಂತಾರೆ, ನಾವೆಲ್ಲ ಪೈಪ್ ಲೈನ್ ಹಾಕಿದೀವಿ, ಕರೆಕ್ಟ್ ಆಗಿದಾವ, ಅವ್ ಕಾಂಟ್ರಾಕ್ಟರ್ ಹೊಡೆದಿದ್ದಾನ ಅಂತಾರೆ. ಈ ಕಾಂಟ್ರಾಕ್ಟರ್ ಕೇಳಕ್ ಹೋದ್ರೆ ಅವ್ನು JGM ದವ್ರ ಹೆಸರು ಹೇಳ್ತಾನೆ. ಸೊ ಇವ್ರಿಬ್ರು ನಡಕ ನಾವು ಸಿಕ್ಕೊಂಡ್ ಬಿಟ್ಟು ಸಾಯ್ಬೇಕಾಗಿದ್ರೆ ಇಲ್ಲಿ. ಅವರು ನೀರ್ ಬಿಡೋ ಅಂತರ ಬಿಡಂಗಿಲ್ರಿ. ಒಟ್ಟ ಟೈಮ್ ಟು ಟೈಮ್ ನೀರ್ ಬಿಡಂಗಿಲ್ಲ. ಆಮೇಲೆ ಬಟ್ ಏನಾಗೈತಿ, ಫೋನ್ ಹಚ್ಚುತ್ತಾನ ನೀರ್ ಬಿಡ ಪೈಪ್ ಹೊಡೆದೈತಿ, ಹಂಗಾಗೈತಿ ಹೇಳ್ತಾರ್ರಿ. ಆಮೇಲೆ ಹಿಂಗ ನೀರಿನ ಪ್ರಾಬ್ಲಮ್ ಐತಿ, ಟ್ಯಾಂಕ್ ಖಾಲಿ ಐತಿ ಹಂಗತಿ ಹೇಳ್ತಾರ. ನೀರಿಂದ ಕೊಂಡ್ ಹಾಕೋದ್ ಪರಿಸ್ಥಿತಿ ಬಂದೈತಿ ಇವಾಗ್ರಿ, ಕೊಂಡ್ಕೋದ್ರಿ. ಅಂದ್ರೆ 7 ನದಿ ಇದ್ದು ಸಿಕ್ಕಾಪಟ್ಟೆ ಮಳೆ ಆಗಿ ಡ್ಯಾಮ್ಗಳು ತುಂಬಿರು ಕೂಡ ನೀರು ಖರೀದಿ ಮಾಡುವಂತ ಪರಿಸ್ಥಿತಿ ಬಂದೈತ್ರಿ. ಆಲ್ಮೋಸ್ಟ್ ನಮ್ ನೀರ್ ಜನ ಜಾಸ್ತಿ ಇದ್ರ ಕೊಂಡಾಕಿ ನೀರ್ ಪುರಾಟ ಆಗುದಿಲ್ರಿ ನಮ್ಗೆ. ಹಿಂಗಾಗಿ ನೀರಿನ ಪ್ರಾಬ್ಲಮ್ ಇದೆ ನಮ್ದು. 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಟೈಮ್ ಟು ಟೈಮ್ ಬಿಡಂಗಿಲ್ರಿ. ಕ್ಯಾಮರಾ ನಡೆಸ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.